ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನನ್ನ ಕೂದಲೆಲ್ಲ ಕಿತ್ತಾಗ್ತಾ ಇದ್ದಾನೆ ರಾಮ. ನಿದ್ರೆ ಬರ್ತಾ ಇದೆಯಾ ರಾಮ? I love you. Appa. I love you. Appaji. Appaji. I love you, Appaji. ನಾಚಿಕೆ ಅವ್ರಿಗೆ ಅಪ್ಪಾಜಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಏನಪ್ಪ ವಿಷಯ ಅಂತಂದರೆ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ 30 ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ನ ತಗೋತಾ ಇದ್ದೀನಿ. ಅದು 5 ನಿಮಿಷದವರೆಗೆ. ಸೊ 5 ನಿಮಿಷ ಅನ್ನೋ ಒಂದು ಟಾರ್ಗೆಟ್ನ ತೊಗೊಂಡಿದ್ದೀನಿ. ಯಾಕಂದರೆ ಈಸಿಯಾಗಿ ಎಡಿಟ್ ಮಾಡ್ಬೋದು, ಸೊ ಈಸಿಯಾಗಿ ಎಲ್ರಿಗೂ ರೀಚ್ ಮಾಡ್ಬೋದು ವಿಷಯನ ಅಂಥೇಳಿ. ಸೊ ಇದು ಒಂದು ಚಾಲೆಂಜಲ್ಲಿ ಏನಪ್ಪ ಅಂದರೆ, ನನ್ನ ಡೈಲಿ ರುಟೀನ್ನ 5 ನಿಮಿಷದ ಒಳಗಡೆ ನಿಮ್ಗಳ ಜೊತೆ 30 ದಿನಗಳ ತನಕ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಗೊತ್ತಿಲ್ಲ, ಬಟ್ ಎಲ್ಲ ನಿಮ್ಮ ಕೈಲಿದೆ. ಖಂಡಿತವಾಗ್ಲೂ ನಿಮ್ಮ ಬೆಂಬಲ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಂದರೆ, ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ಒಂದು ಚಾಲೆಂಜ್ ಬೇಕೇ ಬೇಕು, ಅವಶ್ಯಕತೆ ಇದೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ಒಂದು ಡೈಲಿ ಬ್ಲಾಗ್ ಚಾಲೆಂಜ್ನ ಡೇ 1ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರೂ. ಸೊ ಫ್ರೆಂಡ್ಸ್, ನಾನಿವತ್ತು ಡ್ರೈ ಫ್ರೂಟ್ ಜ್ಯೂಸನ್ನ ಕುಡಿಯೋದ್ರ ಮೂಲಕ ಇವತ್ತಿನ ದಿನನ ಶುರು ಮಾಡ್ತಾಯಿದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಾಲೋ ಮಾಡ್ತಿದ್ರೆ ಮೊದಲಿಂದನೂ ಗೊತ್ತಿರುತ್ತೆ, ನಾನು ವಾರದಲ್ಲಿ 2 ರಿಂದ 3 ಸಲ ಈ ಒಂದು ಜ್ಯೂಸನ್ನ ತಗೊತಾ ಬರ್ತಾಯಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಅಂದರೆ ಇದರಲ್ಲಿ ನ್ಯಾಚುರಲ್ ಆಗಿ ಶುಗರ್ ಇರುತ್ತೆ, ಜೊತೆಗೆ ಹೆಲ್ತಿ ಫ್ಯಾಟ್ಸ್ ಇರುತ್ತೆ. ನಮ್ಮ ಒಂದು ಶಕ್ತಿ ಏನು ಕಳ್ಕೊಂಡಿರ್ತೀವಿ ಹೆರಿಗೆ ಆದ ನಂತರ, ಅದನ್ನು ಪಡ್ಕೊಳ್ಳೋಕ್ಕೆ ಈ ಡ್ರೈ ಫ್ರೂಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಅಂದರೆ ಐರನ್, ಕ್ಯಾಲ್ಶಿಯಮ್, ಇದೆಲ್ಲ ನಮ್ಮ ಬೋನ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ. ಅದಲ್ದಿರ ಮೇಯ್ನಾಗಿ ನಾವು ಫೋಕಸ್ ಮಾಡೋದೇ ಮಿಲ್ಕ್ ಪ್ರೊಡಕ್ಷನ್ ಅಲ್ವಾ. ಸೊ ಈ ಒಂದು ಡ್ರೈ ಫ್ರೂಟ್ಸ್ನ ಜ್ಯೂಸ್ನ ತಗೊಳ್ಳೋದ್ರಿಂದ ನಿಮ್ಮ ಮಿಲ್ಕ್ ಪ್ರೊಡಕ್ಷನ್ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಹೆಲ್ತ್, ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಎಲ್ಲದಕ್ಕೂ ಈ ಒಂದು ಜ್ಯೂಸ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನನಗೆ ಹಾಗೇ ತಿನ್ನೋಕ್ಕೆ ಇಷ್ಟ ಆಗಲ್ಲ ಡ್ರೈ ಫ್ರೂಟ್ಸ್ನ, ಹಾಗಾಗಿ ನಾನು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ನಿಮಗೆ ನಾವು ನೆನೆ ಹಾಕ್ಬಿಟ್ಟು ಹಾಗೆ ತೊಗೊತೀವಿ ಅಂತ ಅಂದರೆ ನೀವು ಹಾಗೇನೂ ತೊಗೋಬೋದು, ಇಲ್ಲ ಈ ಥರ ರುಬ್ಕೊಂಡು ಕುಡಿಬೋದು. ಬೆಳಗ್ಗೆ ಅರಳಿದ ಪ್ರತಿಭೆ. ನಾನು ವಿಡಿಯೋ ಮಾಡಬೇಕಂತೆ, ಅವನು ಮಣ್ಣು ತುಂಬ್ತಾನಂತೆ. ಯಮ್ಮ ಬೇಬಿ ಚಾನು ಚಾನು ಬೇಬಿ ಚಾನು. ಇಲ್ಲಿ ನಿನಗೋಸ್ಕರ ತಿಂಡಿ ಕಾಯ್ತೈತೆ. ಇವನಲ್ಲಿ ಕೆಲಸ ಮಾಡ್ತವನೆ. ಬಾಯ್ಲಿ ಬಂಗಾರಿ, ತಿನ್ಕೊಂಡು ಕೆಲಸ ಮಾಡಬೇಕು. ಬಾ ನೋಡಿ ಬನ್ನಿ ಬೇಗ. ವಾವ್, ಯೇಸ್. ಇನ್ನೊಂದು ತುತ್ತು ಹಾಕಿಸ್ಕೊಂಡು ಹೋಗು, ಖಾಲಿ ಆಗಿಬಿಡುತ್ತೆ ಹೋಗೋಷ್ಟರಲ್ಲಿ. ಇವಾಗ ಮಾಡ್ಬಿಟ್ಟು ಬಾ. ನೀನು ಓಡಾಡ್ಕೊಂಡೇ ಖಾಲಿ ಆಗಿಬಿಡುತ್ತೆ ಹೊಟ್ಟೆ ಒಳಗೆ ಅದು. ಯಮ್ಮ ಬೇಬಿ ಚಾನು. ಆರ್ಯ ಇಲ್ಲಿ ಮಾತಾಡ್ಸ್ತಾ ಇದ್ದ ನೋಡಿ ಅಮ್ಮ, ಮಾತಾಡ್ಸ್ತ ಬರ್ತಾನಂತೆ, ಹೋಯ್ತಾನಂತೆ. ಓಹೋ, JCB ಕೆಲಸ ಏನು? ಹಾಂ ಹಾಂ ಬೇಗ ತಿನ್ಕೊಬಿಡಿ. ಸೊ ನೋಡೋದ್ರಲ್ಲ ಎಷ್ಟು ಸರ್ಕಸ್ ಮಾಡಿ ಅವನಿಗೆ ತಿಂಡಿ ತಿನ್ನಿಸ್ಬೇಕು ಅಂತೇಳಿ. ಸೊ ಇವತ್ತು ತಿಂಡಿಗೆ ಅಮ್ಮ ಇಡ್ಲಿ ಮಾಡಿದ್ರು, ಅವ್ನ ಫೇವ್ರೆಟ್, ನನಗೂ ಫೇವ್ರೆಟ್. ಸೊ ತಿಂದ್ಕೊಂಡು ಪಾಪುಗೆ ಈಗ ಫುಡ್ ಶುರು ಮಾಡಿದ್ದೀವಿ. ಆಗಲೇ ಅವನಿಗೆ ಆ್ಯಪಲ್, ಬನಾನ ಎಲ್ಲ ತಿನ್ನಿಸಿದ್ದೀನಿ. ಸೊ ಇವತ್ತು ಕ್ಯಾರೆಟ್ನ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ದೊಡ್ಡ ಮಗ ಆದರೆ ಏನೇ ಕೊಟ್ಟರು ತಿನ್ಕೋತಿದ್ದ. ಸೊ ಬೇಡ, ಅದು ಬೇಡ, ಇದು ಬೇಡ ಅಂತ ಏನೂ ಅಂತಿಲ್ಲ. ಅವ್ನು ಪಾಪು ಇದ್ದಾಗಿಂದನೂ ಅಷ್ಟೇ.
ಬಟ್ ಇವನು ಗುಡ್ಡು ಇದ್ದಾನಲ್ಲ, ತುಂಬ ಫುಡ್ ಕಾನ್ಷಿಯಸ್ ಅನಿಸುತ್ತೆ ಅವನಿಗೆ. ಇದೇ ಥರ ಬೇಕು, ಇದೇ ಆ ಥರ ಒಂದು ರೀತಿ. ಮೇ ಬಿ ಇವಾಗ ಈಗಲೇ ಈ ಥರ ಮಾಡ್ತಾನೆ, ಆಮೇಲೆ ಬುದ್ಧಿ ಬಂದಮೇಲೆ ಹೆಂಗೆ ರಿಜೆಕ್ಟ್ ಮಾಡ್ತಾನೆ ಅಥವಾ ತಿಂತಾನೆ ಏನೋ ಅಂತ ನೋಡಬೇಕು. ಬಟ್ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಾನೆ, ಯಾವುದೂ ಅಷ್ಟು ಈಸಿಯಾಗಿ ತಿನ್ಬಿಡಲ್ಲ, ಸ್ವಲ್ಪ ಸರ್ಕಸ್ ಮಾಡಿ 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 ತಿನ್ನಬೇಕು. ಸೊ ಇವಾಗ ಅವನಿಗೆ ಇಷ್ಟ ಆಗಿದೆ, ಆ್ಯಪಲ್ ಪ್ಯೂರಿ ತುಂಬ ಇಷ್ಟ ಆಗಿದೆ. ಆಮೇಲೆ ರೈಸ್ ಗಂಜಿ ಮಾಡ್ತೀನಿ, ಸೊ ಅದು ಕೂಡ ಇಷ್ಟಪಟ್ಟು ತಿಂತಾನೆ. ಸೊ ಕ್ಯಾರೆಟ್ನ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ, ಬೇಯಿಸ್ಕೊಂಡಿಲ್ಲ. ಸೊ ಸ್ಟೀಮ್ ಮಾಡಿ ಅದನ್ನು ರುಬ್ಕೊಂಡು ಅದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೊತೀನಿ. ಅವ್ನಿಗೆ ಇನ್ನೂ ತರಿ ತರಿ ಹತ್ರ ತಿನ್ನಲ್ಲ. ಸೊ ಇದನ್ನೆಲ್ಲ ನೈಸಾಗಿ ಒಡ್ಕೊಂಡು ಅದನ್ನು ಪ್ಯೂರಿ ಥರ ಸ್ವಲ್ಪ ನೈಸಾಗಿ ಬರೋ ಥರ ಮಾಡ್ಕೊಂಡು ಅವನಿಗೆ ತಿನ್ನಿಸ್ತೀನಿ. ಇನ್ನೊಂದೇನೆಂದರೆ ಅವನು ಹಾಗೆ ಡೈರೆಕ್ಟಾಗೂ ತಿನ್ನಲ್ಲ, ಅದಕ್ಕೆ ನಾನು ಎದೆಯಲ್ಲಿ ಹಾಕಿನೇ ತಿನ್ನಿಸ್ಬೇಕು, ಇಲ್ಲಾಂದರೆ ಅದನ್ನು ತಿನ್ನಲ್ಲ ಅವನು. ಸೊ ಈ ಥರ ಅವನಿಗೂ ಒನ್ ಟೈಮ್ ಫುಡ್ನ ಕೊಡ್ತಾಯಿದ್ದೀನಿ. ಗುಡ್ಡು ಏನು ಮಾಡ್ತಾಯಿದ್ದೀರಾ? ಡ್ಯಾನ್ಸ್ 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 ರಜೆ ಡ್ಯಾನ್ಸ್ ಮಾಡಿ ಮಾಡಿ. ಅಯ್ಯೋ ಯಾಕೆ ನಿಲ್ಲಿಸ್ಬಿಟ್ರಿ? ಎತ್ಕೋಬೇಕಾ? ಬಾ 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 ಬಾ. ಸೊ ಇಲ್ಲಿಗೆ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.